ವೆಲ್ಕಮ್ ಗಾಯ್ಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ರೆಪ್ರೆಸೆಂಟೇಟಿವ್ಸ್. ಪಾಕಿಸ್ತಾನ IPL ನ ಕಾಪಿ ಮಾಡಕ್ ಟ್ರೈ ಮಾಡ್ತಾ ಅಂಡ್ ಕಾಪಿ ಮಾಡೋದ್ರಲ್ಲಿ ಫೇಲ್ ಆಯ್ತಾ ಅನ್ನೋದು. ಹೌದು, ಅವ್ರು ಕಾಪಿ ಮಾಡಕ್ ಟ್ರೈ ಮಾಡ್ತಾರೆ, ಆದ್ರೆ ಅವ್ರ ಹತ್ರ ಬಜೆಟ್ ಇಲ್ಲ ಗುರು. ಏನೊಂದ್ 5,000 ಇರ್ಬೋದಷ್ಟೇ. ನಮ್ದಕ್ಕೆ ತುಂಬಾ ದೊಡ್ಡ ಬಜೆಟ್ ಇದೆ. ವಿನ್ನರ್ಸ್ಗೆ ಏನ್ ಕೊಡ್ತೀರಾ? ನಾವು ಗೆದ್ದವ್ರಿಗೆ ಕಾರ್ ಕೊಡ್ತೀವಿ, ಬೈಕ್ ಕೊಡ್ತೀವಿ, ಕ್ಯಾಶ್ ಪ್ರೈಸ್ ಕೊಡ್ತೀವಿ. ನಾವೇನ್ ಅವ್ರ ತರ ಬಕ್ರಿ ಕೊಡೋದು, ಎಣ್ಣೆ ಕೊಡೋದು ಮಾಡಲ್ಲ. ನಿಮ್ದು ಯೂಸ್ಲೆಸ್ ಐಟಮ್ಸ್. ನಮ್ದಕ್ಕೆ ಬಕ್ರಾಗೆ ಹಿಡ್ಕೊಂಡು ಅವನು ಬೆಳೆಸ್ಬೋದು, ಇಲ್ಲ ಬಕ್ರಾನ ಕುಯ್ದುಬಿಟ್ಟು ತಿನ್ಬೋದು. ಅದಕ್ಕೆ ಅಂತ ಎಣ್ಣೆನೂ ಕೊಟ್ಟಿದೀವಿ ನಾವು. ನೆಕ್ಸ್ಟ್ ಟೈಮ್ ಮಸಾಲಾ ಕೂಡ ಆಡ್ ಮಾಡ್ಕೊಟ್ಬಿಡಿ. ಬೆಸ್ಟ್ ಪ್ಲೇಯರ್ಸ್ಗೆ ಏನೋ ಅವಾರ್ಡ್ ಕೊಡ್ತೀರಾ? ಕ್ಯಾಪ್ಸ್ ಸಿಗುತ್ತೆ, ಟೈಟಲ್ ಸಿಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ. ನಾವು ಟಕಲಾಗೆ 2 ರೇರ್ ಕೊಟ್ಟಿದೀವಿ. 2 ರೇರ್ ಯಾಕೆ ಕೊಟ್ಟೆ ಗುರು? ಯಾಕೆ ಸ್ಟೇಡಿಯಂ ಖಾಲಿ ಇತ್ತು? ಯಾರು ಕ್ರಿಕೆಟ್ ನೋಡಕ್ ಬರ್ಲಿಲ್ವಾ? ಪಬ್ಲಿಕ್ ಗೆ ಅಲೋ ಮಾಡ್ಬಿಟ್ರೆ ನಮ್ದು ಸ್ಟೇಡಿಯಂಗೆ ಜಾಗದೇ ಸಾಲದಿಲ್ಲ. ಎಲ್ಲಾ ಫುಲ್ಲು ನೇಷನ್ಗೆ ಫುಲ್ಲು ಬಂದ್ಬಿಡ್ತಾರೆ. ಅದಕ್ಕೆ ನಾವು ಮನೇಲೆ ಕೂತು ನೋಡಿ ಅಂತ ಟಿವಿಗೆ ಲೈವ್ ತೋರಿಸ್ತೀವಿ. ಮ್ಯಾಚ್ ನಡೆಯುವಾಗ ಕರೆಂಟ್ ಹೋಗ್ಬಿಡ್ತು ಅಂತ ಕೇಳಿದ್ವಿ, ನಿಜಾನಾ? ಅದು ಏನಾಯ್ತು ಗೊತ್ತಾ, ನಮ್ದು ಪ್ಲೇಯರ್ 6ಗೆ ಹೊಡೆದನ್ನ ಅದು ಹೋಗಿ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಬಿದ್ದುಬಿಟ್ಟು ಆಫ್ ಆಗೋಯ್ತು. ಆದ್ರೂ ಆ ಮ್ಯಾಚ್ ನೋಡಿದ್ರೆ ಬಾಲ್ ಹಾಕೋಕ್ಕೂ ಮುಂಚೆನೆ ಕರೆಂಟ್ ಹೋಗ್ಬಿಡ್ತು ಅನ್ಸುತ್ತಲ್ಲ. ಹೌದು, ಅದು ಅಸ್ಲಾಂ ಬಾಯಿ ಮನೆ ಪಕ್ಕದಲ್ಲಿದೆ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಕರೆಂಟ್ ನ ಅವ್ರ ಮನೆಯಿಂದ ಎಳ್ಕೊಬಿಟ್ಟಿದ್ದಾರೆ. ಅವರು ಮಲ್ಕೊಳ್ಳುವಾಗ ಆಫ್ ಮಾಡ್ಬಿಟ್ಟು ಮಲ್ಕೊಬಿಟ್ಟಿದ್ದಾರೆ ಅಷ್ಟೇ. ಓಕೆ ಗಾಯ್ಸ್, ಇಂಡಿಯನ್ ಪ್ರೀಮಿಯರ್ ಲೀಗ್ ವರ್ಸಸ್ ಪಾಕಿಸ್ತಾನಿ ಸೂಪರ್ ಲೀಗ್ ಕನ್ಕ್ಲೂಷನ್ ಏನಂದ್ರೆ, ಅವ್ರು ಎಷ್ಟೇ ಟ್ರೈ ಮಾಡಿದ್ರು IPL ನ ಕಾಪಿ ಮಾಡಕ್ ಆಗಲ್ಲ. ಅಪ್ಪಿ ಕಾಪಿ ಮಾಡಿದ್ರು ನಮ್ RCB ನ ಕಾಪಿ ಮಾಡಕ್ ಆಗಲ್ಲ. ಹಂಗಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಜೈ RCB.